ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ಫೆಬ್ರವರಿ 22, 2026 ಅಂದ್ರೆ ನಿನ್ನೆ ಅಹಮದಾಬಾದ್ನ ಆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸಾವಿರಾರು ಜನ ಸೇರಿದ್ರು ಅಂದ್ರೆ ಅಲ್ಲಿನ ಹವಾ ಹೇಗಿತ್ತು ಅಂತ ನೀವೇ ಊಹೆ ಮಾಡಿ. ಸ್ಟೇಡಿಯಂನ ಪ್ರತಿ ಮೂಲೆಯಲ್ಲೂ ಇಂಡಿಯಾ ಇಂಡಿಯಾ ಅನ್ನೋ ಜಯಘೋಷ ಮೊಳಗುತ್ತಿತ್ತು. ಟಾಸ್ ಗೆದ್ದ ಸೌತ್ ಆಫ್ರಿಕಾ ನಾಯಕ ಐಡಿನ್ ಮಾರ್ಕ್ರಮ್ ಯಾವುದೇ ಯೋಚನೆ ಇಲ್ಲದೆ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಅಹಮದಾಬಾದ್ ಪಿಚ್ ಮೇಲೆ ದಕ್ಷಿಣ ಆಫ್ರಿಕಾ ಒಂದು ದೊಡ್ಡ ಸ್ಕೋರ್ ಪ್ಲಾನ್ ಮಾಡಿಕೊಂಡೇ ಬಂದಿತ್ತು. ಆದರೆ ನಮ್ಮ ಹುಡುಗರು ಅಷ್ಟು ಸುಲಭವಾಗಿ ಬಿಟ್ಕೊಡೋಕೆ ತಯಾರಿರಲಿಲ್ಲ. ಆಟ ಶುರುವಾದ ಮೊದಲ 3 ಓವರ್ಗಳಲ್ಲೇ ಸ್ಟೇಡಿಯಂನಲ್ಲಿ ಕಿವಿಗೊಡದಷ್ಟು ಸೌಂಡು. ಯಾಕಂದ್ರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಮತ್ತು ಅರ್ಷದೀಪ್ ಸಿಂಗ್ ಇಬ್ರೂ ಸೇರಿ ಸೌತ್ ಆಫ್ರಿಕಾ ತಂಡಕ್ಕೆ ಭರ್ಜರಿ ಆರಂಭಿಕ ಆಘಾತ ನೀಡಿದ್ರು. ಬುಮ್ರಾ ಅವರ ಆ ಸ್ವಿಂಗಿಂಗ್ ಯಾರ್ಕರ್ ಮತ್ತು ಅರ್ಷದೀಪ್ ಅವರ ಶಿಸ್ತಿನ ದಾಳಿಗೆ ಸೌತ್ ಆಫ್ರಿಕಾ ಓಪನರ್ಸ್ ತತ್ತರಿಸಿ ಹೋದರು. 1-2 ವಿಕೆಟ್ ಉರುಳಿದಾಗ ಇಡೀ ಸ್ಟೇಡಿಯಂ ಕುಣಿದು ಕುಪ್ಪಳಿಸ್ತಿತ್ತು. ಸೌತ್ ಆಫ್ರಿಕಾ ಒಂದು ಹಂತದಲ್ಲಿ ಪರದಾಡುತ್ತಿತ್ತು. ಆದರೆ ಯಾವಾಗ ಆ ಬೇಬಿ ಡೆವಾಲ್ಡ್ ಬ್ರೇವಿಸ್ ಮತ್ತು ಫಿನಿಶಿಂಗ್ ಮಾಸ್ಟರ್ ಕಿಲ್ಲರ್ ಡೇವಿಡ್ ಮಿಲ್ಲರ್ ಜೊತೆಯಾದರೋ ಅಲ್ಲಿಂದ ಸೀನ್ ಪೂರ್ತಿ ಬದಲಾಯಿತು. ಅರ್ಷದೀಪ್ ಮತ್ತು ಬುಮ್ರಾ ಹಾಕಿಕೊಟ್ಟ ಆ ಅದ್ಭುತ ಆರಂಭದ ಲಾಭವನ್ನ ನಾವು ಪೂರ್ತಿಯಾಗಿ ತಗೊಳ್ಳೋಕೆ ಆಗ್ಲಿಲ್ಲ. ಬುಮ್ರಾ 3 ವಿಕೆಟ್ ಕಿತ್ತು ತನ್ನ ತಾಕತ್ತು ತೋರಿಸಿದ್ರೂ ಮಿಕ್ಕ ಬೌಲರ್ಗಳ ಕೋಟಾದಲ್ಲಿ ರನ್ ಸೋರಿಕೆಯಾಗಿ ಸೌತ್ ಆಫ್ರಿಕಾ 187 ರನ್ಗಳ ಬೆಟ್ಟವನ್ನೇ ನಮ್ಮ ಮುಂದೆ ನಿಲ್ಲಿಸಿತು. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆದರೆ ದುರಾದೃಷ್ಟ ಅಂದ್ರೆ ಬೌಲಿಂಗ್ನಲ್ಲಿ ಬುಮ್ರಾ ತೋರಿಸಿದ ಆ ಕೆಚ್ಚದೆಯ ಹೋರಾಟ ಬ್ಯಾಟಿಂಗ್ನಲ್ಲಿ ಬರಲೇ ಇಲ್ಲ. ನಮ್ಮ ಸ್ಟಾರ್ ಬ್ಯಾಟರ್ಗಳು ಒಬ್ಬರ ಹಿಂದೆ ಒಬ್ಬರು ಕೈಕೊಟ್ಟಿದ್ದು ಅಭಿಮಾನಿಗಳ ಎದೆಯನ್ನೇ ಸೀಳಿದಂತಿತ್ತು. ಮಾರ್ಕೋ ಯಾನ್ಸನ್ ವೇಗಕ್ಕೆ ಉತ್ತರ ಕೊಡಲಾಗದೆ ನಮ್ಮ ಟಾಪ್ ಆರ್ಡರ್ ಕುಸಿದು ಬಿತ್ತು. 76 ರನ್ಗಳ ಈ ಸೋಲು ಅಹಮದಾಬಾದ್ ಮಣ್ಣಲ್ಲಿ ನಮಗೆ ದೊಡ್ಡ ಅವಮಾನವಾಗಿ ಪರಿಣಮಿಸಿತು. ಸೌತ್ ಆಫ್ರಿಕಾ ಬ್ಯಾಟಿಂಗ್ ಇಳಿದಾಗಲೇ ಅಖಾಡ ಪೂರ್ತಿ ಕೆಂಡದಂತಾಗಿತ್ತು. ಮೊದಲ 3 ಓವರ್ನಲ್ಲೇ ಪ್ರಮುಖ ವಿಕೆಟ್ಗಳಾದಂತಹ ಡಿ ಕಾಕ್, ರಯಾನ್ ರಿಕಲ್ಟನ್, ನಾಯಕ ಐಡಿನ್ ಮಾರ್ಕರಮ್ ವಿಕೆಟ್ ತೆಗೆದು ಬೌಲರ್ಗಳು ಮಿಂಚಿದ್ರೂ ಕೂಡ ನಂತರ ದಕ್ಷಿಣ ಆಫ್ರಿಕಾದ ಆ ಹರಿಣಗಳು ಅಹಮದಾಬಾದ್ ಪಿಚ್ ಮೇಲೆ ಕ್ರೂರವಾಗಿ ಬೇಟೆ ಶುರು ಮಾಡಿದ್ರು. ಪವರ್ ಪ್ಲೇನಲ್ಲೇ ಪಟಾಕಿ ಹಚ್ಚಿದ್ರು, ಬೌಂಡರಿಗಳ ಸುರಿಮಳೆಗೈದ್ರು. ಆದರೆ ನಿಜವಾದ ಅಸಲಿ ಸಿನಿಮಾ ಶುರುವಾಗಿದ್ದೇ 10 ಓವರ್ ಆದ್ಮೇಲೆ. ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಇಬ್ಬರು ಘಾತಕ ಬ್ಯಾಟರ್ಗಳು. ಒಬ್ಬ ಬೇಬಿ ಅಂತಾನೆ ಫೇಮಸ್ ಆಗಿರೋ ಡೆವಾಲ್ಡ್ ಬ್ರೇವಿಸ್, ಇನ್ನೊಬ್ಬ ಫಿನಿಶಿಂಗ್ ಮಾಸ್ಟರ್ ಕಿಲ್ಲರ್ ಡೇವಿಡ್ ಮಿಲ್ಲರ್. ಗುರು, ಆ ಬ್ರೇವಿಸ್ ಆಡೋದು ನೋಡಿದ್ರೆ ನಮಗೆ ಸಾಕ್ಷಾತ್ ಡಿವಿಲಿಯರ್ಸ್ ಅಹಮದಾಬಾದ್ಗೆ ಮರಳಿದ ಹಾಗಾಗಿತ್ತು. ಆ ಚಿಕ್ಕ ವಯಸ್ಸಿಗೆ ಆ ಮನುಷ್ಯನ ಹತ್ತಿರ ಎಂಥ ಶಾಟ್ಸ್ಗಳಿದ್ದವು ಅಂದ್ರೆ 29 ಬಾಲ್ನಲ್ಲಿ 45 ರನ್ ಚೆಚ್ಚುವಾಗ ರಿವರ್ಸ್ ಸ್ವೀಪ್, ಸ್ಕೂಪ್ ಶಾಟ್ ಅಷ್ಟೇ ಅಲ್ಲ, ನಮ್ಮ ಬೌಲರ್ಗಳನ್ನ ಬೆವರಿಳಿಸಿದ. ಇನ್ನು ಆ ಕಡೆ ಇದ್ದ ಮಿಲ್ಲರ್ ಕಥೆ ಕೇಳ್ಬೇಕಾ? ಮಿಲ್ಲರ್ ಕ್ರೀಸ್ಗೆ ಬಂದ್ರೆ ಒಂಥರ ಸೈಲೆಂಟ್ ಡೆತ್ ಇದ್ದ ಹಾಗೆ. ನೋಡೋಕೆ ಶಾಂತವಾಗಿ ಇರ್ತಾರೆ, ಆದ್ರೆ ಬ್ಯಾಟ್ ಬೀಸಿದ್ರೆ ಅದು ಸೀದಾ ಸ್ಟೇಡಿಯಂನ ಮೇಲ್ಛಾವಣಿಗೆ ತಾಕಬೇಕು. 35 ಬಾಲ್ನಲ್ಲಿ 63 ರನ್ ಅಂದ್ರೆ ಸುಮ್ನೇನಾ? ಅಹಮದಾಬಾದ್ನ ಆ ಉದ್ದನೆಯ ಬೌಂಡರಿಗಳನ್ನೇ ಆಟ ಆಡ್ಕೊಂಡ್ರು. ಮಿಡಲ್ ಓವರ್ಸ್ಗಳಲ್ಲಿ ನಮ್ಮ ಸ್ಪಿನ್ನರ್ಗಳಿಗೆ ಉಸಿರಾಡಲು ಗ್ಯಾಪೇ ಕೊಡದೆ ಸಿಕ್ಸರ್ಗಳ ಸುರಿಮಳೆಗೈದ್ರು. ಇವರಿಬ್ಬರ ಆ ಪಾರ್ಟ್ನರ್ಶಿಪ್ ಇತ್ತಲ್ಲ, ಅದು ನಮ್ಮ ಕೈಯಲ್ಲಿದ್ದ ಮ್ಯಾಚನ್ನ ಅಕ್ಷರಶಃ ಕಿತ್ತುಕೊಂಡು ಹೋಯಿತು. ಸ್ಕೋರ್ ಬೋರ್ಡ್ನಲ್ಲಿ 187 ರನ್ ಆದಾಗ ಇಡೀ ಸ್ಟೇಡಿಯಂನಲ್ಲಿ ತುಂಬಿದ್ದ ಸಾವಿರಾರು ಕ್ರಿಕೆಟ್ ಪ್ರೇಮಿಗಳು ಕೂಡ ಒಂದು ಕ್ಷಣ ನಿಶಬ್ದವಾಗಿ ಹೋದ್ರು. ಯಾಕಂದ್ರೆ ಅದು ಕೇವಲ ಸ್ಕೋರ್ ಆಗಿರಲಿಲ್ಲ, ನಮ್ಮ ಬೌಲರ್ಗಳ ಆತ್ಮವಿಶ್ವಾಸಕ್ಕೆ ಬಿದ್ದ ದೊಡ್ಡ ಏಟಾಗಿತ್ತು. ಆದ್ರೆ ಗುರು, ಇಷ್ಟೆಲ್ಲ ರಗಡ್ ಬ್ಯಾಟಿಂಗ್ ಮಧ್ಯೆ ಮೈದಾನದ ಅಷ್ಟೂ ದಿಕ್ಕುಗಳಿಂದ ರನ್ ಮಳೆ ಸುರಿಯುತ್ತಿದ್ರು ಆ ಅಹಮದಾಬಾದ್ ಅಖಾಡದಲ್ಲಿ ನಮ್ಮ ಜಸ್ಪ್ರೀತ್ ಬುಮ್ರಾ ಮಾತ್ರ ಅಕ್ಷರಶಃ ಒಬ್ಬಂಟಿ ಸಿಂಹದ ತರ ಗರ್ಜಿಸಿದ್ರು. ಸ್ಟೇಡಿಯಂನ ಅಕ್ಕಪಕ್ಕದ ಬೌಲರ್ಗಳೆಲ್ಲ ಸೌತ್ ಆಫ್ರಿಕಾದ ಹೊಡೆತಕ್ಕೆ ತತ್ತರಿಸಿ ಹೋಗ್ತಿದ್ರೆ ಬುಮ್ರಾ ಕೈಯಲ್ಲಿ ಬಾಲ್ ಹಿಡಿದು ರನ್ಅಪ್ ತೆಗೆಯುತ್ತಿದ್ರೆ ಸಾಕು, ಸ್ಟೇಡಿಯಂನಲ್ಲಿರೋ ಆ 1 ಲಕ್ಷ ಜನ ಉಸಿರು ಬಿಗಿ ಹಿಡಿದು ನೋಡ್ತಿದ್ರು. ಮಿಲ್ಲರ್ ಮತ್ತು ಬ್ರೇವಿಸ್ ಅಂತಹ ಘಾತಕ ಬ್ಯಾಟರ್ಗಳೇ ಬುಮ್ರಾ ಬಾಲ್ ಹಾಕುವಾಗ ಸ್ವಲ್ಪ ಗಡಗಡ ನಡುಗಿದ್ರು ಅಂದ್ರೆ ನೀವೇ ಯೋಚನೆ ಮಾಡಿ. 4 ಓವರ್ಗಳ ಸ್ಪೆಲ್
ಕೇವಲ 15 ರನ್ ಕೊಟ್ಟು 3 ಪ್ರಮುಖ ವಿಕೆಟ್ಗಳನ್ನು ಉರುಳಿಸಿದ್ದು ಬರೀ ಅಂಕಿಅಂಶಗಳಲ್ಲ, ಅದು ಬುಮ್ರಾ ತೋರಿದ ರಿಯಲ್ ಪವರ್. ಆ ಯಾರ್ಕರ್ಗಳು, ಆ ಸ್ಲೋಯರ್ ಬಾಲ್ಗಳು ಸೌತ್ ಆಫ್ರಿಕಾ ಬ್ಯಾಟರ್ಗಳಿಗೆ ಎಲ್ಲಿ ಹೊಡಿಬೇಕು ಅಂತಾನೇ ಗೊತ್ತಾಗಲಿಲ್ಲ. ಮೈದಾನದ ಒಂದು ಕಡೆ ರನ್ ಲೂಟಿ ಆಗ್ತಿದ್ರು, ಬುಮ್ರಾ ಮಾತ್ರ ತನ್ನ ಶಿಸ್ತಿನ ದಾಳಿಯಿಂದ ಸೌತ್ ಆಫ್ರಿಕಾ ಸ್ಕೋರ್ 200 ದಾಟದಂತೆ ತಡೆದು ನಿಲ್ಲಿಸಿದ್ರು. ಬುಮ್ರಾ ಆವತ್ತು ಒಬ್ಬರೇ ಒಂದು ಕಡೆ ಕೋಟೆ ಕಟ್ಟಿ ನಿಂತಿದ್ರು. ಆದರೆ ದುರಾದೃಷ್ಟ ಅಂದ್ರೆ ನಮ್ಮ ಮಿಕ್ಕ ಬೌಲರ್ಗಳ ಕೋಟಾದಲ್ಲಿ ರನ್ ಹರಿದು ಹೋಗಿದ್ದರಿಂದ ಸೌತ್ ಆಫ್ರಿಕಾ ಇಂಡಿಯಾಗೆ 187 ರನ್ಗಳ ಬೆಟ್ಟವನ್ನೇ ಎದುರಿಗಿಟ್ಟು ಬಿಟ್ಟಿತು. ಬುಮ್ರಾ ಫೈಟ್ ನೋಡಿದ ಅಭಿಮಾನಿಗಳಿಗೆ ನಮ್ಮ ಬ್ಯಾಟರ್ಗಳು ಇಷ್ಟನ್ನಾದರೂ ಚೇಸ್ ಮಾಡ್ತಾರೆ ಅನ್ನೋ ಒಂದು ಸಣ್ಣ ಆಸೆ ಚಿಗುರಿತ್ತು. ಆದರೆ ಅಸಲಿ ದುರಂತ ಕಾದಿದ್ದೇ ಆಮೇಲೆ. 188 ರನ್ ಅನ್ನೋದು ಬೆಟ್ಟದ ತರ ಇರಬಹುದು. 188 ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ದೊಡ್ಡ ಮೊತ್ತವೇನೂ ಆಗಿರಲಿಲ್ಲ. ಎಂದಿನಂತೆ ಕ್ರೀಸ್ಗೆ ಇಳಿದ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಆರಂಭದಲ್ಲೇ ನಿರಾಸೆ ಮಾಡಿದ್ರು. ಮೊದಲನೇ ಓವರ್ನಲ್ಲೇ ಭಾರತದ ಭರವಸೆಯ ಆಟಗಾರ ಇಶಾನ್ ಕಿಶನ್ ಡಕ್ಔಟ್ ಆದ್ರೆ ಅಭಿಷೇಕ್ ಶರ್ಮಾ ಮತ್ತೆ ಫ್ಲಾಪ್ ಶೋ ಮುಂದುವರೆಸಿದ್ರು. ಇಂಡಿಯಾದ ಈ ಚೇಸಿಂಗ್ ಶುರುವಾದ ಕೇವಲ 15 ನಿಮಿಷದಲ್ಲೇ ಇಡೀ ಸ್ಟೇಡಿಯಂ ಸ್ಮಶಾನ ಮೌನವಾಗಿ ಹೋಯಿತು. ಪವರ್ ಪ್ಲೇ ಮುಗಿಯೋ ಹೊತ್ತಿಗೆ ಸ್ಕೋರ್ ಬೋರ್ಡ್ನಲ್ಲಿ ಇದ್ದಿದ್ದು ಬರೀ 28 ರನ್, ಆದರೆ ಬಿದ್ದಿದ್ದು 3 ವಿಕೆಟ್. ಅಲ್ಲಿಗೆ ಬಂದ ನೋಡಿ ಆ ಎತ್ತರದ ಆಸಾನಿ ಮಾರ್ಕೋ ಯಾನ್ಸನ್ ಹಾಕಿದ ಒಂದೊಂದು ಬಾಲ್ ಕೂಡ ಒಂದೊಂದು ಬಾಂಬ್ ತರ ಇತ್ತು. ನಮ್ಮ ಟಾಪ್ ಆರ್ಡರ್ ಬ್ಯಾಟರ್ಗಳು ಆ ವೇಗಕ್ಕೆ, ಆ ಸ್ವಿಂಗ್ಗೆ ಉತ್ತರ ಕೊಡಲಾಗದೆ ಒಬ್ಬರ ಹಿಂದೆ ಒಬ್ಬರು ಪೆವಿಲಿಯನ್ಗೆ ಕ್ಯೂ ಹಚ್ಚಿದ್ರು. 3.5 ಓವರ್ಗಳಲ್ಲಿ ಬರೀ 22 ರನ್ ಕೊಟ್ಟು 4 ವಿಕೆಟ್ ಕಿತ್ತ ಯಾನ್ಸನ್ ನಮ್ಮ ಗೆಲುವಿನ ಕನಸನ್ನ ಅಕ್ಷರಶಃ ಚೂರು ಚೂರು ಮಾಡಿಬಿಟ್ಟ. ಒಬ್ಬರೇ ಒಬ್ಬ ಬ್ಯಾಟರ್ ಕೂಡ 30 ರನ್ ಗಡಿ ದಾಟಲಿಲ್ಲ ಅಂದ್ರೆ ಪರಿಸ್ಥಿತಿ ಎಷ್ಟು ಭಯಾನಕವಾಗಿತ್ತು ಅಂತ ನೀವೇ ಊಹೆ ಮಾಡಿ. ರನ್ ರೇಟ್ 12 ದಾಟಿ 16 ದಾಟಿ ಆಕಾಶಕ್ಕೆ ಏರ್ತಿದ್ರೂ ಕ್ರೀಸ್ನಲ್ಲಿ ನಿಂತು ಹೋರಾಡೋಕೆ ಯಾರೂ ಇರಲಿಲ್ಲ. 111 ರನ್ಗೆ ಇಡೀ ತಂಡ ಆಲ್ಔಟ್ ಆದಾಗ ಅದು ಬರೀ ಪಂದ್ಯದ ಸೋಲಾಗಿರಲಿಲ್ಲ, ನಮ್ಮ ನೆಟ್ ರನ್ ರೇಟ್ಗೆ ಬಿದ್ದ ಭಾರೀ ದೊಡ್ಡ ಕೊಡಲಿಪೆಟ್ಟು. ಸೋಲೋದಕ್ಕೂ ಒಂದು ಗೌರವ ಇರುತ್ತೆ, ಆದರೆ ಈ ರೀತಿ 76 ರನ್ಗಳ ಅಂತರದಿಂದ ಕುಸಿದಿದ್ದು ಅಭಿಮಾನಿಗಳ ಎದೆಯನ್ನೇ ಸೀಳಿದಂತಿತ್ತು. ಆದರೆ ಸ್ನೇಹಿತರೆ, ಪಿಕ್ಚರ್ ಇನ್ನೂ ಬಾಕಿ ಇದೆ. 76 ರನ್ಗಳ ಈ ಸೋಲು ಎದೆಯ ಮೇಲೆ ಬಿದ್ದ ಆಳವಾದ ಗಾಯ ಅನ್ನೋದು ಎಷ್ಟು ನಿಜವೋ, ಈ ಗಾಯವೇ ಈಗ ನಮ್ಮ ಸಿಂಹಗಳನ್ನ ಕೆರಳಿಸೋ ಜ್ವಾಲಾಮುಖಿ ಆಗುತ್ತೆ ಅನ್ನೋದು ಅಷ್ಟೇ ಸತ್ಯ. ಅಂಕಪಟ್ಟಿಯಲ್ಲಿ ಈಗ ನಮ್ಮ ಸ್ಕೋರ್ 0 ಇರಬಹುದು, ಆ ನೆಟ್ ರನ್ ರೇಟ್ ಅನ್ನೋ ದೆವ್ವ ನಮ್ಮನ್ನ ಕೆಳಕ್ಕೆ ತುಳಿಯುತ್ತಿರಬಹುದು. ಆದರೆ ನೆನಪಿರಲಿ, ಇದು ಟೀಮ್ ಇಂಡಿಯಾ. ಇತಿಹಾಸ ಪುಟಗಳನ್ನ ತಿರುವಿ ನೋಡಿ, ನಾವು 0ಯಿಂದ ಎದ್ದು ಬಂದು ಸಾಮ್ರಾಜ್ಯ ಕಟ್ಟಿರೋ ಉದಾಹರಣೆಗಳು ಬೇಕಾದಷ್ಟಿವೆ. ಈಗ ನಮ್ಮ ಮುಂದೆ ಇರೋದು ಎರಡೇ ದಾರಿ, ಅಕ್ಷರಶಃ ಮಾಡು ಇಲ್ಲವೇ ಮಡಿ ಅನ್ನೋ ಯುದ್ಧಭೂಮಿ. ಮುಂದಿನ ಮ್ಯಾಚ್ಗಳಲ್ಲಿ ವೆಸ್ಟ್ ಇಂಡೀಸ್ ಆಗಲಿ ಅಥವಾ ಜಿಂಬಾಬ್ವೆ ಆಗಲಿ, ನಮ್ಮ ಹುಡುಗರು ಬರೀ ಗೆದ್ದರೆ ಸಾಲದು, ಎದುರಾಳಿಗಳನ್ನ ಅಟ್ಟಾಡಿಸಿ ಹೊಡಿಬೇಕು. ಅಹಮದಾಬಾದ್ನಲ್ಲಿ ನಮಗೆ ಆದ ಈ ಅವಮಾನಕ್ಕೆ ಬಡ್ಡಿ ಸಮೇತ ತಿರುಗೇಟು ಕೊಡೋ ಕಾಲ ಬಂದಿದೆ. ಪ್ರತಿಯೊಂದು ರನ್, ಪ್ರತಿಯೊಂದು ವಿಕೆಟ್ ಕೂಡ ಈಗ ನಮಗೆ ಜೀವವಿದ್ದ ಹಾಗೆ. ಸೋಲಿನಿಂದ ಕುಗ್ಗುವ ತಂಡ ಇದಲ್ಲ, ಸೋಲನ್ನೇ ಸೋಲಿಸಿ ಚಾಂಪಿಯನ್ ಪಟ್ಟಕ್ಕೇರೋ ಹಠ ನಮ್ಮದು. ಅಭಿಮಾನಿಗಳ ಎದೆಯಲ್ಲಿ ಆವತ್ತು ಉಂಟಾದ ಆ ಮೌನ ಮುಂದಿನ ಮ್ಯಾಚ್ನಲ್ಲಿ ಜಯಘೋಷವಾಗಿ ಮಾರ್ಪಡಲೇಬೇಕು. ಸಿದ್ಧರಾಗಿ, ಯಾಕಂದ್ರೆ ಭಾರತದ ಅಸಲಿ ಘರ್ಜನೆ ಇನ್ಮೇಲೆ ಶುರುವಾಗುತ್ತೆ. ನೆನಪಿರಲಿ, ಭಾರತವನ್ನ ಯಾವತ್ತೂ ಕಡೆಗಣಿಸಬೇಡಿ, ಯಾಕಂದ್ರೆ ನಾವು ಎದ್ದು ಬಂದ್ರೆ ಇಡೀ ಜಗತ್ತೇ ನಡುಗುತ್ತೆ. ಇದಾಗಿತ್ತು ಸ್ನೇಹಿತರೆ, ಭಾರತ ಹಾಗೂ ಸೌತ್ ಆಫ್ರಿಕಾ ನಿನ್ನೆಯ ಕ್ರಿಕೆಟ್ ಹೈಲೈಟ್ಸ್. ಭಾರತದ ಬ್ಯಾಟರ್ಸ್ ನಿನ್ನೆಯ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತ ಮುಂದಿನ ಮ್ಯಾಚ್ ಹೆಚ್ಚು ರನ್ ರೇಟ್ ಮೇಲೆ ಗೆಲ್ಲುತ್ತಾ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.